ಇದು ಡೊನಾಲ್ಡ್ ಟ್ರಂಪ್ ಅವರು ಭಾರತದತ್ತ ತೋರಿದ ನಿಲುವಿನ ಗಾದೆಗಳನ್ನು ಓದುತ್ತಿರುವ ಒಂದು ರೋಚಕ ಕಥೆಯ ಅನುವಾದ. ಪಾಕಿಸ್ತಾನವೊಂದಿಗಿನ ಸಂಘರ್ಷದ ಸಂದರ್ಭಗಳಲ್ಲಿ ಅವರ ನಿಲುವು ಹೇಗೆ ಬದಲಾಗಿತ್ತೆಂಬುದರ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. ನಾವು ಉಗ್ರವಾದ ವಿರುದ್ಧ ಹೋರಾಟ ನಡೆಸುತ್ತಿದ್ದಾಗ ಅವರನ್ನು ಬೆಂಬಲಿಸಿದ್ದ ಟ್ರಂಪ್ ನಂತರ ಪಾಕಿಸ್ತಾನ ಪರವಾದ ಶಾಂತಿ ಘೋಷಣೆಯಿಂದ ನಮ್ಮ ಕ್ರೋಧಕ್ಕೆ ಗುರಿಯಾದರು. ವ್ಯಾಪಾರ ವಿವಾದಗಳಿಂದ ಹಿಡಿದು ಆಪಲ್ ಕಂಪನಿಗೆ ಭಾರತವನ್ನು ತೊರೆಯಲು ಹೇಳುವ ತನಕ ಅವರ ನಡೆಗಳಲ್ಲಿ ಬಹುಮಟ್ಟಿನ ಬದಲಾವಣೆಗಳು ಕಂಡುಬಂದವು. 2019 ಫೆಬ್ರವರಿಯಲ್ಲಿ ಪುಲ್ವಾಮಾಯಿಂದ ಶುರುವಾಯಿತು. ಭಾರತದ 50ರಷ್ಟು ಸೈನಿಕರು ಸಾವಿಗೀಡಾದ ಬಳಿಕ ಟ್ರಂಪ್ ಆಡಳಿತ ಉಗ್ರವಾದ ವಿರುದ್ಧ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿತು. ಫೆಬ್ರವರಿ 22ರಂದು ಟ್ರಂಪ್ ಹೇಳಿದರು, ನಾವು ಬಹುಶಕ್ತಿಶಾಲಿ ನಿರ್ಧಾರಗಳ ಬಗ್ಗೆ ಯೋಚಿಸುತ್ತಿದ್ದೇವೆ. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಾವು 50 ಜನರನ್ನು ಕಳೆದುಕೊಂಡೆವು ಎಂದು ಬೆಂಬಲ ವ್ಯಕ್ತಪಡಿಸಿದರು. ಅವರು ಪಾಕಿಸ್ತಾನಕ್ಕೆ ನೀಡುತ್ತಿದ್ದ $1.3 ಬಿಲಿಯನ್ ನೆರವನ್ನು ಕಡಿತಗೊಳಿಸಿದ್ದನ್ನು ನೆನಪಿಸಿದರು. ಆದರೆ ಫೆಬ್ರವರಿ 26ರಂದು ನಮ್ಮ ಬಲಾಕೋಟ್ ಏರ್ ಸ್ಟ್ರೈಕ್ ನಂತರ ಮತ್ತು ಪಾಕಿಸ್ತಾನದ ಪ್ರತಿದಾಳಿಯ ಬಳಿಕ ಟ್ರಂಪ್ ಅವರು ತಮ್ಮ ನಿಲುವನ್ನು ಬದಲಾಯಿಸಿದರು. ಫೆಬ್ರವರಿ 28ರಂದು ಹನಾಯ್ನಲ್ಲಿ ಅವರು ಹೇಳಿದರು, ಇದು ಶಾಂತಿಯತ್ತ ಸಾಗುತ್ತಿದೆ, ನಾವು ಮಧ್ಯಸ್ಥಿಕೆ ಮಾಡುತ್ತಿದ್ದೇವೆ. ಈ ಹೇಳಿಕೆಯಿಂದ ಅವರು ಮಧ್ಯಸ್ಥಿಕೆ ಮಾಡುತ್ತಿರುವಂತೆ ತೋರಿಸಿ ಭಾರತದಲ್ಲಿ ವಿರೋಧದ ಧ್ವನಿ ಎದ್ದಿತು. ಅರ್ನಬ್ ಗೋಸ್ವಾಮಿ ಅವರಂತಹ ಪತ್ರಕರ್ತರು ಈ ವಿಷಯದ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಅರ್ನಬ್ ಅವರ ಟ್ರಂಪ್ ಓವರ್ರೀಚ್ ಎಂಬ ಟಿವಿ ಸೆಗ್ಮೆಂಟ್ ವೈರಲ್ ಆಯಿತು. ಅವರು ಹೇಳಿದರು, ಇದು ಟ್ರಂಪ್ ಅವರ ಸರಹದ್ದು ಮೀರಿ ತೆಗೆದ ಹೆಜ್ಜೆ. ಅವರಿಗೆ ಇಂತಹ ಘೋಷಣೆ ಮಾಡಲು ಅಧಿಕಾರವಿಲ್ಲ. ಮೇ 10ರಂದು ಟ್ರಂಪ್ ಅವರು ಮತ್ತೆ ಶಾಂತಿ ಸಂಧಾನದ ಬಗ್ಗೆ ಮಾತನಾಡಿದಾಗ ಅರ್ನಬ್ ಮತ್ತೊಂದು ವ್ಯಾಪಕವಾದ ವಾಗ್ದಾಳಿ ನಡೆಸಿದರು. ಟ್ರಂಪ್ ಅವರ ಈ ಪ್ರವೃತ್ತಿ ತಾವು ಮಧ್ಯಸ್ಥರು ಎಂಬ ಭಾವನೆ ಮೂಡಿಸುವುದು ಭಾರತದಲ್ಲಿ ಮಿಶ್ರ ಪ್ರತಿಕ್ರಿಯೆ ಹುಟ್ಟಿಸಿತು. 2019 ಜುಲೈ 27ನೇ ತಾರೀಖುರಂದು ಟ್ರಂಪ್ ಹೇಳಿದರು, ಪಿಎಂ ಮೋದಿ ಅವರು ನನಗೆ ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆ ಮಾಡಲು ಕೇಳಿದ್ದಾರೆ. ಭಾರತ ತಕ್ಷಣವೇ ಇದನ್ನು ತಳ್ಳಿಹಾಕಿತು. ನಾವು ಸ್ಪಷ್ಟವಾಗಿ ಹೇಳಿದ್ದೆವು, ಕಾಶ್ಮೀರ ಒಂದು ದ್ವಿಪಕ್ಷೀಯ ವಿಷಯ ಮತ್ತು ಯಾವುದೇ ತೃತೀಯ ಪಕ್ಷದ ಪಾತ್ರ ಬೇಕಾಗಿಲ್ಲ. ಆಗಸ್ಟ್ನಲ್ಲಿ G7 ಶಿಖರಸಭೆಯಲ್ಲಿ ಮೋದಿ ಮತ್ತು ಟ್ರಂಪ್ ಜಂಟಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಭಾರತ ಪಾಕಿಸ್ತಾನ ಮಧ್ಯೆ ನಾವೇ ಸಮಸ್ಯೆ ಪರಿಹಾರ ಮಾಡುವೆವು. ವ್ಯಾಪಾರದ ವಿಷಯದಲ್ಲಿ ಟ್ರಂಪ್ ಯಾವಾಗಲೂ ಕಠಿಣ ನಿಲುವು ಹೊಂದಿದ್ದರು. 2019 ಜೂನ್ನಲ್ಲಿ ಭಾರತ 28 ಅಮೆರಿಕನ್ ಸರಕುಗಳ ಮೇಲೆ ಪ್ರತಿಸ್ಪಂದನಾ ಸುಂಕ ಹೇರಿದ ನಂತರ ಟ್ರಂಪ್ ಟ್ವೀಟ್ ಮಾಡಿದರು, ಅವರ ಸುಂಕ ಅಸಹನೀಯ, ಬದಲಾಯಿಸಬೇಕು ಮತ್ತು ವ್ಯಾಪಾರ ಸೌಲಭ್ಯಗಳನ್ನು ಹಿಂತೆಗೆದುಕೊಂಡರು. ಆಪಲ್ ಕಂಪನಿಯ ವಿಷಯದಲ್ಲೂ ಅವರು ವ್ಯಂಗ್ಯವಾಡಿದರು, ಭಾರತದಲ್ಲಿ ಯಾಕೆ ನಿಕಾಯದ ಕಾರ್ಖಾನೆ ಹಾಕ್ತೀರಿ, ಭಾರತದಲ್ಲಿ ತಾವು ನೋಡಿಕೊಳ್ಳಬಹುದು. 2017ರಿಂದ 2018ರಲ್ಲಿ ಟ್ರಂಪ್ ಭಾರತದ ಬಗ್ಗೆ ಆತ್ಮೀಯವಾಗಿ ಮಾತನಾಡಿದರು. ಮೋದಿ ಅವರನ್ನು ವೈಟ್ ಹೌಸ್ಗೆ ಆಹ್ವಾನಿಸಿದರು. ಹೌಡಿ ಮೋದಿ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡರು. ಆದರೆ 2019ರಿಂದ 2020ರಲ್ಲಿ ಅವರ ಶಬ್ದ ಶೈಲಿ ಬದಲಾಗಿತು. ಸಾರಾಂಶವಾಗಿ ಹೇಳುವುದಾದರೆ ಟ್ರಂಪ್ ನಿಲುವು ಸಹಾನುಭೂತಿಯಿಂದ ಪ್ರಾರಂಭವಾಗಿ ನಂತರ ವ್ಯವಹಾರಾತ್ಮಕವಾಗಿತ್ತು, ಕೆಲವೊಮ್ಮೆ ವಿರೋಧಾತ್ಮಕವೂ ಆಗಿತ್ತು. ಭಾರತದಲ್ಲಿ ಟ್ರಂಪ್ ಅವರ ಮೌಲ್ಯಮಾಪನವು ಉಗ್ರತೆಯ ವಿರುದ್ಧ ಬೆಂಬಲದಿಂದ, ಮಧ್ಯಸ್ಥಿಕೆಯಿಂದಾಗಿ ಉಂಟಾದ ಆಕ್ರೋಶದವರೆಗೆ, ವ್ಯಾಪಾರದ ಹೋರಾಟದಿಂದ ರಾಷ್ಟ್ರಶ್ರೇಷ್ಠತೆಯ ಅಭಿಯಾನವರೆಗೆ ಮತ್ತು 2019ರಲ್ಲಿ ಶಿಥಿಲಗೊಂಡಿತು. ಈ ಸಂದರ್ಭದ ಎಲ್ಲಾ ಮಾತುಗಳು, ಟ್ವೀಟ್ಗಳು, ಪ್ರತಿಕ್ರಿಯೆಗಳು ಹಾಗೂ ಮಾಧ್ಯಮ ಚರ್ಚೆಗಳು ಅರ್ನಬ್ ಗೋಸ್ವಾಮಿಯ ಹುಬ್ಬೇರಿಸುವ ವಿಶ್ಲೇಷಣೆಗಳೊಂದಿಗೆ ಟ್ರಂಪ್ ನಿಲುವಿನ ಏರಿಳಿತವನ್ನು ವಿವರಿಸುತ್ತವೆ. ಇದು ಟ್ರಂಪ್ ಮತ್ತು ಭಾರತದ ನಡುವೆ ನಡೆದ ರಾಜಕೀಯ ಮತ್ತು ವ್ಯಾಪಾರ ಸಂಬಂಧದ ಸಂಪೂರ್ಣ ಕಥೆ.